ಬ್ಯಾಂಕ್ ಬಿಡದಿ ಬೆನ್ನಲ್ಲೇ ಮತ್ತೊಂದು ರೈತ ಹೋರಾಟದ ಬಿಸಿ ಸರ್ಕಾರಕ್ಕೆ ತಟ್ಟುವ ಲಕ್ಷಣ ಕಾಣ್ತಿದೆ. ಬೆಂಗಳೂರು ದಕ್ಷಿಣ ವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರ ಎರಡನೇ ಏರ್ಪೋರ್ಟ್ ನಿರ್ಮಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಆದರೆ ಆರಂಭದಲ್ಲೇ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದ್ದು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದಿಲ್ಲ ಅಂತ ರೈತರು ಸಡ್ಡು ಹೊಡೆದಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎರಡನೇ ಏರ್ಪೋರ್ಟ್ಗೆ ಭೂಮಿ ಕೊಡಲ್ಲ. ಮೂರನೇ ಬಾರಿಗೆ ನಡೆದಂತ ರೈತರ ಸಭೆಯಲ್ಲಿ ನಿರ್ಧಾರ. ಆಕ್ರೋಶ, ಅಸಮಾಧಾನ, ಘೋಷಣೆ. ಎರಡನೇ ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನ ಕೊಡಲ್ಲ ಅಂತ ರೈತರು ಪಟ್ಟು ಬಿಗಿಗೊಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಭಾಗದ ಕೆ ಚೂಡಹಳ್ಳಿ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಭಾನುವಾರ ಮೂರನೇ ಬಾರಿಗೆ ಸಭೆ ಸೇರಿದ್ರು. ಬೆಂಗಳೂರು ದಕ್ಷಿಣ ತಾಲೂಕಿನ ಉತ್ತರಹಳ್ಳಿ ಹೋಬಳಿಯಲ್ಲಿ ನಡೆದಂತ ಸಭೆಯಲ್ಲಿ ವಿಮಾನ ನಿಲ್ದಾಣಕ್ಕೆ ಭೂಮಿ ಕೊಡುವುದು ಬೇಡ ಅಂತ ತೀರ್ಮಾನಿಸಲಾಗಿದೆ ಅಂತ ರೈತರು ಹೇಳಿದ್ದಾರೆ. ತುಂಬಾ ಆತಂಕನ ವ್ಯಕ್ತಪಡಿಸಿದ್ರು. ನಾವು ಪ್ರಾಣ ಕೊಟ್ಟೇವು ಹೊರತು ಭೂಮಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾವು ಭೂಮಿನ ಕೊಡೋದಿಲ್ಲ. ಮತ್ತೆ ಈ ಒಂದು ಹೋರಾಟನ ನಾವು ಎಲ್ಲಿ ಬೇಕಾದ್ರೆ ಯಾವ ರೂಪಕ್ಕೆ ಬೇಕಾದ್ರೂ ತಗೊಂಡೋಗಕ್ಕೆ ನಾವು ತಯಾರಾಗಿದ್ದೀವಿ. ನಾವು ಒಬ್ಬರೇ ಅಲ್ಲ, ಇಡೀ ನಮ್ಮ ಕುಟುಂಬ ಕೂಡ ನಿಮ್ ಜೊತೆ ಬಂದು ನಿಂತ್ಕೊಳ್ಳುತ್ತೆ. ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ನಾವು ಕೂಡ ಈಗಾಗಲೇ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರು. ಈಗಾಗಲೇ ಎಲ್ಲ ನಮ್ಮ ಮುಖಂಡರುಗಳಿಗೆ ಹೇಳಿದ್ವಿ, ಸಹಿನ ಸಂಗ್ರಹಿಸಬೇಕು ಪ್ರತಿಯೊಂದು ಗ್ರಾಮದಲ್ಲೂ ಅಂತೇಳಿ. ಬಹುತೇಕ ಎಲ್ಲಾ ರೈತರು ಎಲ್ಲರೂ ಕೂಡ ಸಹಿ ಮಾಡಿದ್ದಾರೆ. ನಮ್ಮ ವಿರೋಧ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಸಹಿ ಮಾಡಿದ್ದಾರೆ. ವಿಮಾನ ನಿಲ್ದಾಣ ನಿರ್ಮಾಣಕ್ಕಾಗಿ ಪೂರಕವಾಗಿರುವ ಭೂಮಿಯನ್ನು ಗುರುತಿಸುವ ಹಾಗೂ ಮಣ್ಣಿನ ಪರೀಕ್ಷೆಯನ್ನು ನಡೆಸುವ ಕಾರ್ಯಕ್ಕೆ ಖಾಸಗಿ ಕಂಪನಿಗೆ ಗುತ್ತಿಗೆ ನೀಡಿದೆಯಂತೆ. ಕೆ ಚೂಡಹಳ್ಳಿ ಸುತ್ತಮುತ್ತಲಿನ 15 ಗ್ರಾಮಗಳ ಗಡಿಗಳಲ್ಲಿ ಭೂಮಿಯನ್ನು ಗುರುತಿಸಿ ಮಣ್ಣನ್ನ ಪರೀಕ್ಷೆ ಮಾಡಲು ಪ್ರಾರಂಭಿಸಿದ್ದಾರೆ ಅಂತ ರೈತರು ಆರೋಪ ಮಾಡಿದ್ದಾರೆ. ಈ ಭಾಗದ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅಭಿಪ್ರಾಯ, ಅನುಮತಿ, ಒಪ್ಪಿಗೆಯನ್ನ ಪಡೆಯದೆ ರಾಜ್ಯ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ ಅಂತ ರೈತರು ಅಸಮಾಧಾನ ಹೊರಹಾಕಿದ್ದಾರೆ. ಈ ಯೋಜನೆನ ಎಲ್ಲರೂ ಕೂಡ ವಿರೋಧಿಸ್ತೇವೆ. ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಕ್ಕೆ ಬಿಡಲ್ಲ. ನಮ್ಮ ಜೊತೆ ಎಲ್ಲಾ ಅಂದಾಜು 16ರಿಂದ 17 ಗ್ರಾಮದ ರೈತರು ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಕೂಡ ಒಮ್ಮತದ ಅಭಿಪ್ರಾಯನ ಕೊಟ್ಟಿದ್ದಾರೆ. ಉಗ್ರವಾದ ಹೋರಾಟ ಮಾಡೋಣ, ನಮ್ಮ ಭೂಮಿ ಉಳಿಸ್ಕೊಳ್ಳೋಣ, ಪ್ರಾಣ ಕೊಟ್ಟೇವು ಹೊರತು ಭೂಮಿ ಕೊಡೋದಿಲ್ಲ, ನಮ್ಮ ಭೂಮಿಯೇ ನಮ್ಮ ಭವಿಷ್ಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಒಂದು ನಿರ್ಧಾರದಿಂದ ವಾಪಸ್ ಬರಬೇಕು, ಸರ್ಕಾರ ಬೇರೆ ಯಾವುದನ್ನ ಸ್ಥಳನ ಆಯ್ಕೆ ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಹಿತರಕ್ಷಣಾ ಸಂಘದ ವತಿಯಿಂದ ಸರ್ಕಾರದಲ್ಲಿ ನಾವು ಮನವಿನ ಮಾಡ್ಕೊಂತಾ ಇದ್ದೀವಿ. ಎರಡನೇ ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನು ಕೊಡಬಾರದು ಅಂತ ರೈತರು ಮೂರನೇ ಸಭೆಯಲ್ಲೂ ಕೂಡ ತೀರ್ಮಾನವಾದ ಪರಿಣಾಮ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ರೈತರ ವಿರೋಧದ ನಡುವೆ ಸರ್ಕಾರ ಭೂಸ್ವಾಧೀನಕ್ಕೆ ಮುಂದಾದರೆ ಅಹೋರಾತ್ರಿ ಧರಣಿಗೂ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.